ಹಾಗೆ ಈ ಕಾರ್ಯಕ್ರಮದ ಮಾಜಿ ಶಾಸಕರಾದಂಥ ಕಳೆದ ಕೇಶವಮೂರ್ತಿ ಅವರ ಮತ್ತೆ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗತಕ್ಕಂತಹ ಎಲ್ಲ ಅಧಿಕಾರಿ ವರ್ಗದವರೇ, ಸಿಬ್ಬಂದಿ ವರ್ಗದವರೇ, ಪತ್ರಿಕೋದ್ಯಮಿಗಳೇ, ಆರಕ್ಷಕ ಇಲಾಖೆ ನಮಗೆ ಆಗಮಿಸಿರುವಂತಹ ಕೊರತೆ ನಮ್ಮ ಆಸ್ಪತ್ರೆಯಲ್ಲಿ ಇದ್ದಂಥದ್ದು. ಅದನ್ನ ನಮ್ಮ AM ಅವರು ಹಾಗೆ ನಮ್ಮ TH ಅವರು ನಮಗೆ ತಿಳಿಸಿದ ಮೇಲೆ ನಾವು ಅಸೆಂಬ್ಲಿಯಲ್ಲಿ ಕೂಡ ಇದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡಿ ಚರ್ಚೆಯನ್ನ ಮಾಡಿದೋ. ಆನಂತರ ಮುಖ್ಯಮಂತ್ರಿಗಳ ಗಮನ ಕೂಡ ಈ ಒಂದು ವಿಷಯವನ್ನ ತಂದು ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ಆ ವಿಷಯದ ಬಗ್ಗೆ ಗಮನಕ್ಕೆ ತಂದಿದ್ದು. ಆ ನಂತರ ಈಗಾಗಲೇ ಹೇಳಿದ ಸರ್ಕಾರದ ಮಟ್ಟದಲ್ಲೂ ಕೂಡ ಇದ್ರ ಬಗ್ಗೆ ಟೆಂಡರ್ ಪ್ರಕ್ರಿಯೆ ಶುರು ಆಗಿತ್ತು. ಅದರ ಮಧ್ಯೆ ನಮ್ಮ NCC ಸಂಸ್ಥೆ, ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ, ಒಂದು ಬೆಂಗಳೂರು ಬೇಸ್ಡ್ ಕನ್ಸ್ಟ್ರಕ್ಷನ್ ಕಂಪನಿ, ಇವರ ವತಿಯಿಂದ CSR ಫಂಡ್ನಲ್ಲಿ 2 ಡಯಾಲಿಸಿಸ್ ಮೆಷಿನ್ ಅನ್ನ ನಮ್ಮ ಆಸ್ಪತ್ರೆಗೆ ನೀಡಿರುವಂಥದ್ದು. ಆದ್ದರಿಂದ NCC ಸಂಸ್ಥೆಯವರಿಗೆ ಕೂಡ ನನಗೆ ವೇದಿಕೆ ಮುಖಾಂತರ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ಈ ಒಂದು 2 ಡಯಾಲಿಸಿಸ್ ಮೆಷಿನ್ ನಮ್ಮ ಆಸ್ಪತ್ರೆಗೆ ತರಲಿಕ್ಕೆ ಪೂರ್ಣ ಪ್ರಮಾಣವಾದಂತಹ ಸಹಕಾರವನ್ನು ನೀಡಿದಂತಹ ಸಿದ್ದರಾಮಯ್ಯ ಸರ್ ಅವರು ಕೂಡ ಧನ್ಯವಾದಗಳನ್ನ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ಡಯಾಲಿಸಿಸ್ ಮೆಷಿನ್ ನ ಫಂಕ್ಷನಿಂಗ್ಗೆ ಅದೇ ರೀತಿ ಅದನ್ನ ಆ ಸಂಸ್ಥೆಯ ಮುಖ್ಯಸ್ಥಿದ್ದಾರೆ, ನ್ಯಾನೋಟೆಕ್ ಸಂಸ್ಥೆಯ ಮುಖ್ಯಸ್ಥಿದ್ದಾರೆ, ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಿ, ಏನು 2 ಡಯಾಲಿಸಿಸ್ ಮೆಷಿನ್ ನಮ್ಮ ಹಾಸ್ಪಿಟಲ್ಗೆ ಬಂದಿದೆ ಅದನ್ನ ಸದುಪಯೋಗ ಪಡ್ಕೊಳ್ಳಿ ಅಂತ ನಮ್ಮ ಎಲ್ಲ ನಾಗರಿಕ ಬಂಧುಗಳಿಗೆ ನಾನು ತಿಳಿಸಕ್ಕೆ ಬಯಸ್ತೇನೆ. ನಾವೇನು ತಮಗೆ ಮಾತನ್ನ ನೀಡಿದ್ದೋ 2 ಮೆಷಿನ್ ಬಂದು ಏನು ವೇಟಿಂಗ್ ಲಿಸ್ಟ್ ಇತ್ತು ಅದನ್ನ ಕಡಿಮೆಗೊಳಿಸಲಿಕ್ಕೆ ನಾವು ಆ ನಿಟ್ಟಿನಲ್ಲಿ ಇದು ಸಹ ಈ ಕೆಲಸ ಕಂಪ್ಲೀಟ್ ಆಗಿದೆ ಅಂತ ವೇದಿಕೆ ಮುಖಾಂತರ ಎಲ್ಲರಿಗೂ ಕೂಡ ತಿಳಿಸ್ತಾ, ಇನ್ನು ನಮ್ಮ AM ಅವರು ಇನ್ನೂ ಹಲವಾರು ಮನವಿಗಳನ್ನ ನಮ್ಗೆ ನೀಡಿದಂಥದ್ದು. ಅದರಲ್ಲೂ ಬಹು ಮುಖ್ಯವಾಗಿ ಟ್ರಾಮಾ ಕೇರ್ ಸೆಂಟರ್ ನಮ್ಮ ತಾಲೂಕಿಗೆ ಬೇಕಾಗಿದೆ ಅನ್ನೋದು ಬಹು ಮುಖ್ಯವಾದಂಥ ಅಂಶ. ಅದನ್ನು ಕೂಡ ಈಗಾಗಲೇ ಮಾನ್ಯ ಮಾತನಾಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದು ಈ ಅಸೆಂಬ್ಲಿ ಅದ್ರ ಬಗ್ಗೆ ಚರ್ಚೆಯನ್ನ ಮಾಡಿ ಮುಂಬರುವ ದಿನಗಳಲ್ಲಿ ಟ್ರಾಮಾ ಕೇರ್ ಸೆಂಟರ್ನ ಕೂಡ ನಮ್ಮ ತಾಲೂಕಿಗೆ ತರುವಂತ ಕೆಲಸಗಳನ್ನು ಮಾಡ್ತೇನೆ ಅಂತ ಹೇಳ್ತಾ, ಬಹಳ ಅಗತ್ಯ ಇತ್ತು. ಬರೀ 12 ಜನಕ್ಕೆ ಮಾತ್ರ ಮಾಡೋಕ್ಕಾಗ್ತಿತ್ತು. ವೆಹಿಕಲ್ ಲಿಸ್ಟಿಂಗ್ ಇನ್ನೂ 20 ಜನ ಇದ್ರು. ಸೊ ಅವ್ರಿಗೆಲ್ಲರಿಗೂ ಕೂಡ ಡಯಾಲಿಸಿಸ್ ಸೇವೆ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಮೆಷಿನ್ ಅನ್ನು ಕೊಡಿಸಿ ಅಂತ ಕೇಳ್ತಾ ಇದ್ರು. ನಾವು ಕೂಡ ಸರ್ಕಾರಕ್ಕೆ ಬರ್ತಿದ್ದು, ಸರ್ಕಾರ ಕೂಡ ಕೊಡೋದಕ್ಕೆ ರೆಡಿ ಇತ್ತು. ಅದಕ್ಕೆ ಟೆಂಡರ್ ಎಲ್ಲ ಕರೆಯುವಂಥ ಪ್ರಾಸೆಸ್ ಆಗಿತ್ತು. ಬಟ್ ಆದರೆ ಅಷ್ಟರೊಳಗೆ ನಾವು CSR ನಲ್ಲೂ ಕೂಡ ನಮ್ಮ ವರ್ಣಾ ಕ್ಷೇತ್ರದಲ್ಲಿ ಬರುವಂಥ ತಾಲೂಕು ಹಾಸ್ಪಿಟಲ್ಗಳಿಗೆಲ್ಲ ಕೊಡಿಸ್ಬೇಕು ಅಂತ ಹೇಳಿ ನಾನು CSR ಪ್ರಯತ್ನ ಪಡ್ತಿದ್ದೆ. ತಂದೆಯವರು ಕೂಡ ಎಲ್ಲ ಕಾರ್ಪೊರೇಟ್ಗಳಿಗೆ ಹೇಳಿದ್ರು. ಆಗ ನಮ್ಮ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪ್ನಿಯವರು ಕೂಡ ಬಜೆಟ್ ಬಂದಾಗ ಅವ್ರಿಗೂ ಕೂಡ ನಾವು ಇನ್ವೆಸ್ಟ್ ಮಾಡ್ಕೊಂಡು ನಂಜನಗೂಡು ತಾಲೂಕು ಹಾಸ್ಪಿಟಲ್ ಮತ್ತು ಟಿ.ನರಸೀಪುರ ತಾಲೂಕು ಹಾಸ್ಪಿಟಲ್ 2 ಕಡೆಗೆ 2 ಡಯಾಲಿಸಿಸ್ ಮಿಷಿನ್ಗಳನ್ನು ಕೊಡಿಸಿ ಅಂತೇಳಿ ಅವರು ತಕ್ಷಣ ಅದಕ್ಕೆ ಖಂಡಿತ ಡಯಾಲಿಸಿಸ್ ಮಿಷಿನ್ಗಳನ್ನು ಕೊಡಿಸ್ತೀವಿ. ಜನಕ್ಕೆ ಅನುಕೂಲ ಆಗುವಂಥ ಕೆಲಸಗಳನ್ನು ಮಾಡೋದಕ್ಕೆ ನಮ್ಮ CSR ಫಂಡ್ ಇರೋದು. ಮುಖ್ಯಮಂತ್ರಿಗಳವರ ಕ್ಷೇತ್ರಕ್ಕೆ ಬರುವಂಥದ್ದಾದರೆ ನಾವು ಖಂಡಿತ ಮಾಡ್ಕೊಡ್ತೀವಿ ಅಂತೇಳಿ ಸಂತೋಷದಿಂದ ಒಪ್ಪಿಕೊಂಡು ತಕ್ಷಣ ಒಪ್ಪಿಕೊಂಡು ನಮ್ಮ ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿಗಳಾದಂತಹ ವಿಜಯರು ಕೂಡ NCC ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ಆದಷ್ಟು ಬೇಗ ಅವರು ಡಯಾಲಿಸಿಸ್ ಮೆಷಿನ್ಗಳಲ್ಲಿ ತರಲಿಕ್ಕೆ ಅವರು ಕೂಡ ಸಹಾಯ ಮಾಡ್ತಾರೆ. ಸೊ ಎಲ್ಲರ ಸಹಯೋಗದಿಂದ ಇವತ್ತು ನಮ್ಮ ನಂಜನಗೂಡು ತಾಲೂಕು ಆಸ್ಪತ್ರೆಗೆ ಡಯಾಲಿಸಿಸ್ ಮಿಷಿನ್ಗಳನ್ನು ಹಾಕಿಸಲಿಕ್ಕೆ ಸಾಧ್ಯ ಆಗಿದೆ. CSR ಫಂಡಲ್ಲಿ ಈಗಾಗಲೇ ನಮ್ಮ ಮೆಡಿಕಲ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹೇಳಿದಾಗೆ ಇನ್ಮೇಲೆ ಯಾವುದೇ ವೇಟಿಂಗ್ ಲಿಸ್ಟ್ ಇಲ್ಲ. ವೇಟಿಂಗ್ ಲಿಸ್ಟ್ 20 ಜನರು ಕೂಡ ಇವಾಗ ಡಯಾಲಿಸಿಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಮೇಲೆ ಮತ್ತೂ ಕೂಡ ಡಿಮ್ಯಾಂಡ್ ಬಂದರೆ ಆದರೂ ಕೂಡ ಗೌರ್ಮೆಂಟ್ಗೆ ಬಂದು ಅದಕ್ಕೂ ಕೂಡ ಹೆಚ್ಚಿನ ಡಯಾಲಿಸಿಸ್ ಮಿಷಿನ್ಗಳು ಇಟ್ಕೊಳ್ಬೋದು. ಮತ್ತು ನಂಜನಗೂಡು ತಾಲೂಕು ಹಾಸ್ಪಿಟ್ಲು ಬಹಳಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಈಗಾಗಲೇ ಶಿವಮೂರ್ತಿ ಅವರು ಹೇಳಿದಾಗೆ ಇಲ್ಲೊಂದು ವಸತಿಗೃಹ, ಡಾಕ್ಟರ್ ವಸತಿಗೃಹ ಆಗಿದೆ, ಮತ್ತು ಟ್ರಾಮಾ ಸೆಂಟರ್ ಬೇಕಾಗಿದೆ, ಮತ್ತು ಇನ್ನೂ ಒಂದಷ್ಟು ಸಲಕರಣೆಗಳು ಬಹುಶಃ ಇದ್ದೇ ಇರುತ್ತೆ. ಅವ್ರಿಗೆ ಖಂಡಿತ ಅದನ್ನೆಲ್ಲ ಮನವಿಯನ್ನು ಕೊಟ್ಟಿದ್ದಾರೆ. ಖಂಡಿತ ನಾವು ಈ ಸರಿ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದು ಅವ್ರ ಕ್ಷೇತ್ರಕ್ಕೂ ಕೂಡ ನಂಜನಗೂಡು ತಾಲೂಕು ಬರೋದ್ರಿಂದ ಇದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಇದೆಲ್ಲ ಸೌಕರ್ಯಗಳನ್ನು ಕಲ್ಪಿಸ್ಕೊಡುವಂಥ ಕೆಲಸ ನಾವು ಮಾಡುವಂಥ ಪ್ರಯತ್ನ ಮಾಡ್ತಾರೆ.
ಮತ್ತೆ ಎಲ್ರಿಗೂ ಗೊತ್ತಿರೋ ಹಾಗೆ ಈಗ ರೀನಲ್ ಫೇಲಿಯರ್ ಪೇಷಂಟ್ಗಳ ಸಂಖ್ಯೆ ಬಹಳ ಜಾಸ್ತಿ ಆಗುತ್ತೆ ಗ್ರಾಮೀಣ ಕೂಡ ಜಾಸ್ತಿ ಆಗುತ್ತೆ. ಅಂದರೆ ಎಷ್ಟೊಂದು ಜನಕ್ಕೆ ಪಾಪ ಹೊರಗಡೆ ಹೋಗಿ ಡಯಾಲಿಸಿಸ್ ಮಾಡ್ಕೊಳ್ಳೋಷ್ಟು ಅನುಕೂಲಸ್ಥರು ಅವ್ರು ಆಗಿರೋದಿಲ್ಲ. ಹಾಗಾಗಿ ಗೌರ್ಮೆಂಟ್ ಹಾಸ್ಪಿಟಲ್ ಕಡೆಗೆ ಅವ್ರು ಮುಖ ಮಾಡಬೇಕಾಗುತ್ತೆ. ಆದರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಡಯಾಲಿಸಿಸ್ ಮೆಷಿನ್ ಕೊರತೆ ಇರೋದ್ರಿಂದ ಅವರು ವೇಟಿಂಗ್ ಲಿಸ್ಟಲ್ಲೇ ಇರಬೇಕಾಗುತ್ತೆ, ಭಾಳ ನೋವು ಅನುಭವಿಸ್ಬೇಕಾಗುತ್ತೆ, ಎಷ್ಟೊಂದು ಸಾವುಗಳು ಕೂಡ ಸಂಭವಿಸುತ್ತೆ. ಹಾಗಾಗಿ ಈ ಡಯಾಲಿಸಿಸ್ ಮೆಷಿನ್ಗಳನ್ನು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಪೇಷಂಟ್ಗಳ ಡಿಮ್ಯಾಂಡ್ ಎಷ್ಟಿದೆ ಅಷ್ಟು ನೋಡಿ ಎಲ್ಲ ಕಡೆ ಕೂಡ ನಾವು ಅದನ್ನು ಕೊಡಿಸ್ಕೊಡ್ಬೇಕು ಅಂತ ಹೇಳಿ ನಾವು ಹೊಸದಾಗಿ ಸರ್ಕಾರ ಬಂದಾಗಲೇ ನಮ್ಮ ಆರೋಗ್ಯ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ ಅವ್ರನ್ನು ಕೂಡ ಕೇಳ್ಕೊಂಡಿದ್ವಿ. ಅವರು ಕೂಡ ಅದಕ್ಕೆ ಪಾಸಿಟಿವ್ ಆಗಿ ಸ್ಪಂದಿಸಿ ಖಂಡಿತ ಎಲ್ಲ ಹಾಸ್ಪಿಟಲ್ಗಳಲ್ಲಿ ಎಲ್ಲೆಲ್ಲಿ ಕೊರತೆ ಇದೆ ಡಯಾಲಿಸಿಸ್ ಮೆಷಿನನ್ನು ಅದನ್ನು ಕೊಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಖಂಡಿತ ಇಡೀ ರಾಜ್ಯದಲ್ಲಿ ಎಲ್ಲ ಡಯಾಲಿಸಿಸ್ ಮೆಷಿನ್ಗಳಿಂದ ಅದನ್ನೆಲ್ಲ ಕೊಡಿಸ್ಕೊಡ್ತೀನಿ ಅಂತ ಆರೋಗ್ಯ ಮಂತ್ರಿಗಳು ಹೇಳಿದರೆ ಅದು ಕೂಡ ಕೆಲಸ ಆಗುತ್ತೆ. ಸೊ ಹಾಗಾಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ಕೆಲಸಗಳನ್ನು ಮಾಡುವ ಪ್ರಯತ್ನದಲ್ಲಿ ಇದ್ದೀವಿ. ಮತ್ತೆ ಈಗ ನಂಜನಗೂಡು ತಾಲೂಕಿನ ಜನತೆ ಮತ್ತು ಇಲ್ಲಿನ ವೈದ್ಯಾಧಿಕಾರಿಗಳು ಹೇಳಿದ್ದಾರೆ ಅಷ್ಟು ಸೌಲಭ್ಯಗಳನ್ನು ನಾವು ತಯಾರಿಸಿವೆ, ಅದನ್ನು ಪ್ರಯತ್ನ ಪಡ್ತೇವೆ ಅಷ್ಟು ಹೇಳ್ತಾ ಮತ್ತೊಮ್ಮೆ NCC ಕಂಪ್ನಿ 16 ಲಕ್ಷ ಆಯ್ತಾ ಸೇರಿ 16 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅವರು ಹಾಕಿಸ್ಕೊಟ್ಟಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಇದು ಸದುಪಯೋಗನ ನಮ್ಮ ಹಾಸ್ಪಿಟಲ್ ಪಡ್ಕೊಳ್ಳಿ, ಪೇಷಂಟ್ಗಳಿಗೆ ಒಳ್ಳೆ ಸೇವೆಗಳನ್ನು ಕೊಡಲಿ ಅಂತ ಹೇಳ್ತಾ